ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆನಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಫಸ್ಟ್ ಸೀನ್ನಲ್ಲಿ ಸೂರ್ಯ, ಏಯ್ ಯಾರು ನೆಮ್ಮದಿಯಾಗಿರೋದಿಲ್ಲ ಕಣೆ, ಎಲ್ರಿಗೂ ಏನಾದರೂ ಒಂದು ನೋವನ್ನಿಟ್ಟು ನಗೋನು ಕಣೆ ಆ ಭಗವಂತ. ನಗೋನ್ಗೆ ನರ್ಕನೂ ಸ್ವರ್ಗನೇ, ಅಳೋನ್ಗೆ ಸ್ವರ್ಗನೂ ನರ್ಕನೇ. ನೆಮ್ಮದಿನ ನುಂಗಿ ಖುಷಿ ಪಡುವ ಜನಗಳ ಮಧ್ಯೆ ಲುಂಗಿನ ಮೇಲ್ ಕಟ್ಕೊಂಡು ಆ ಲುಂಗಿ ಡ್ಯಾನ್ಸ್ ಅಂತ ಡ್ಯಾನ್ಸ್ ಮಾಡ್ಕೊಂಡು ಇರೋದನ್ನ ಕಲಿಬೇಕು ಕಣೆ. ನನ್ನ ಜೀವನದ ಓಪನಿಂಗ್ ಬ್ಯಾಟ್ಸ್ಮನ್ ನೀನು. ನಾಕೌಟು ಆಗ್ಬೋದು, ಸೆಂಚುರಿ ಹೊಡೆಯೋದು ದಿನ ನಿನಗೂ ಬರುತ್ತೆ. ಸರಿ, ಈಗ ತುಂಬ ಟೈಮ್ ಆಗಿದೆ, ಬಾ ಮಲ್ಕೊಳ್ಳೋಣ ಅಂತ ಹೇಳಿದಾಗ ಮೀನಾ ಸರಿ ಆಯಿತು ಅಂತ ಹೇಳ್ತಾಳೆ. ಹಾಗಂತ ಹೇಳ್ಬಿಟ್ಟು ರಗ್ಗೋತ್ಕೊಂಡು ಆ ಕಡೆ ತಿರುಗ್ಕೊಂಡು ಅಳ್ತಾ ಮಲಗಬಾರ್ದು ಅಂತ ಹೇಳಿದಾಗ ಸರಿ ಆಯಿತು ರೀ ಅಂತ ಹೇಳ್ಬಿಟ್ಟು ನಗ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಶಾಂತಿ ರೂಮ್ ಒಳಗಡೆ ಬರ್ತಾಳೆ. ಆಗ ರಂಗನಾಥ್ ಅವರು ಮೀನಾ ಮೀನಾ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಆಗ ಶಾಂತಿ, ಮೀನಾ ಬಂದಿದ್ದಾಳೆ, ಮಾತ್ರೆ ತಗೊಳ್ತೀರಾ ಈಗಲಾರು ಅಂತ ಕೇಳಿದಾಗ ರಂಗನಾಥ್ ಅವರು ಹ್ಞೂ ಅಂತ ಹೇಳ್ತಾರೆ. ಆಗ ಸರಿ ತರ್ತೀನಿ ಅಂತ ಹೇಳ್ಬಿಟ್ಟು ಈಚೆ ಬರ್ತಾಳೆ. ಆಗ ಮೀನಾ ಶಾಂತಿ ಹತ್ರ ಬಂದ್ಬಿಟ್ಟು, ಏನತ್ತೆ ತಾಳಿ ಮೇಲೆ ಪ್ರಮಾಣ ಮಾಡಿಸ್ಕೊಂಡಿದ್ದೀನಿ, ಅವಳು ಇನ್ಮೇಲೆ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ರಾ? ಕೊಲ್ಲೋಕೆ ಒಬ್ಬ ಇದ್ದರೆ ಕಾಯೋಕ್ಕೆ ಇಬ್ಬರಿದ್ದಾರೆ. ಇವಾಗ ದುರಹಂಕಾರ ಎಲ್ಲ ಅಡಗೋಯ್ತಾ? ನಾನು ಹೊರಗೋಗಿದ್ದೆ, ನೀವು ಗೆದ್ದಿದ್ರಿ, ಮತ್ತೆ ಬಂದಿದ್ದೀನಿ. ಯಾವತ್ತೂ ನಿಮ್ಮನ್ನು ಗೆಲ್ಲೋದಕ್ಕೆ ಬಿಡಲ್ಲ. ಯಾವ ಮನೆ ನಿಮ್ಮ ಹೆಸರಲ್ಲಿದೆಯೋ ಅದು ನಂದಾಗತ್ತೆ. ಯಾವ ಪಟ್ಟದಿಂದ ನಿಮಗೆ ಇಷ್ಟೊಂದು ಕೊಬ್ಬಿದೆಯೋ ನಾಳೆ ಅದೇ ಪಟ್ಟಕ್ಕೆ ನಾನು ಪಟ್ಟದ ಅರಸಿ ಆಗ್ತೀನಿ. ಯಾರನ್ನ ನೀವು ಪ್ರಾಣ ಅಂತ ಅನ್ಕೊಂಡಿದ್ದೀರೋ ಆ ಮನೋಜ್ನ ಈ ಮನೆ ಬಿಟ್ಟು ಓಡಿಸ್ತೀನಿ. ನಿಮ್ಮನ್ನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ತೀನಿ. ನನ್ನ ಗಂಡನ ವಿರುದ್ಧ ಅಲ್ಲ, ನಿಮ್ಮ ಗಂಡನ ವಿರುದ್ಧನೇ ನಿಲ್ಲೋದಕ್ಕಾಗಲ್ಲ. ಇನ್ನು ಯಾವತ್ತು ಗೆಲ್ಲೋದಕ್ಕೆ ನಾನು ನಿಮ್ಮನ್ನು ಬಿಡೋದಿಲ್ಲ. ಇನ್ಮೇಲೆ ಈ ಮನೆನ ಕಳ್ಕೊತೀರ ಏಯ್ ಅಂತ ನೋಡ್ತಾಳೆ. ಅಷ್ಟೊತ್ತಿಗೆ ಮೀನಾ ಮಾಯ ಆಗ್ತಾಳೆ. ಬಿಕಾಸ್ ಯಾಕೆಂದರೆ ಅದು ಶಾಂತಿಯ ಭ್ರಮೆ ಆಗಿರುತ್ತೆ. ಆಗ ಭ್ರಮೆನಲ್ಲೂ ಬಂದು ಕಾಡ್ತೀಯನೆ, ಕನ್ಸಲ್ಲಿ ಬಂದು ಕಾಡ್ಬೋದು ಅನ್ಕೊಂಡಿದ್ಯಾ ಈ ಶಾಂತಿನ? ನೀನು ಅನ್ಕೊಂಡಂಗಲ್ಲ ಕಣೆ ಈ ಸಕ್ಕರೆ ಬಾಯಿ ಶಾಂತಿ. ನನ್ನ ಮಗನ್ನೇ ಈ ಮನೆ ಬಿಟ್ಟು ಓಡಿಸ್ತೀಯಾ? ನನ್ನಿಂದ ಈ ಮನೆನ ಕಿತ್ಕೊಳ್ತೀಯಾ? ಏಯ್ ಈ ಮನೆ ಕಿತ್ಕೊಳ್ಳೋಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ನನ್ನಿಂದ ಅಂತ ಅವಳೇ ಮಾತಾಡ್ಕೊಳ್ತಾಳೆ. ಕಡೆ ವಿಶಾಲಾಕ್ಷಿ, ಕಿತ್ಕೊಂತೀನಿ ಶಾಂತಿ, ನನಗೆ ಅಡ್ಡ ಅಂತ ಇದ್ದಿದ್ದು ಅಂದರೆ ಆ ಮೀನಾ, ಅದು ತೊಲಗಿದ್ದಾಯ್ತು ಅಂತ ಮಾತಾಡ್ಕೋಬೇಕಾದ್ರೆ ಶಾಂತಿಯಿಂದ ಕಾಲ್ ಬರುತ್ತೆ. ಆಗ ವಿಶಾಲಾಕ್ಷಿ, ಇದೇನಿದು ಟೀಚರ್ ಕಾಲ್ ಮಾಡ್ತಾ ಇದ್ದಾರಲ್ಲ, ಆ ರಂಗನಾಥ್ ಅವ್ರೇನಾದರೂ ಹೋಗೇ ಬಿಟ್ರಾ? ಚೆ ಹಾಗೆ ಯಾಕೆ ಮಾತಾಡಬೇಕು, ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಪಿಕ್ ಮಾಡ್ತಾಳೆ. ಹಾಗೆ ಹೇಳಿ ಟೀಚರ್ ಅಂತ ಹೇಳಿದಾಗ ಶಾಂತಿ, ಮಲಗಿದ್ರ ಅಂತ ಕೇಳಿದಾಗ ಇನ್ನು 10 ನಿಮಿಷದಲ್ಲಿ ಮಲಗಕ್ಕಿದ್ದೆ ಅಂತ ಹೇಳ್ತಾಳೆ. ಕ್ಷಮಿಸಿ, ನನ್ನಿಂದ ತೊಂದರೆ ಆಯ್ತೇನೋ ಅಂತ ಹೇಳಿದಾಗ ಇಲ್ಲ ಟೀಚರ್ ಅಂತ ಹೇಳಿದಾಗ ಶಾಂತಿ, ಅದು ಮತ್ತೆ ಬಂದು ಒಕ್ಕರಿಸಿದೆ ಅಂತ ಹೇಳಿದಾಗ ಏನು ಯಾವುದು ಅಂತ ವಿಶಾಲಾಕ್ಷಿ ಕೇಳಿದಾಗ ಅದೇ ಆ ಮೀನಾ ಅಂತ ಹೇಳಿದಾಗ ವಿಶಾಲಾಕ್ಷಿಗೆ ಗಾಬರಿ ಆಗುತ್ತೆ. ಮತ್ತೆ ಅಲ್ಲ ಟೀಚರ್, ನೀವೇನೋ ತಾಳಿ ಮುಟ್ಟಿದೆ ಬರಲ್ಲ ಅಂತ ಹೇಳ್ತಿದ್ರಿ ಅಂತ ಹೇಳಿದಾಗ ಶಾಂತಿ, ನನ್ನ ಗಂಡ ಇದಾರಲ್ಲ ಅವರೇ ಫೋನ್ ಮಾಡಿಸಿ ಮನೆಗೆ ಬರೋ ಥರ ಮಾಡಿದ್ದು ಅಂತ ಹೇಳಿದಾಗ ವಿಶಾಲಾಕ್ಷಿ, ಇನ್ನೇನು ಆ ಮನೆ ಕೈ ಸೇರ್ತು ಅನ್ನೋ ಅಷ್ಟರೊಳಗಡೆ ಎಲ್ಲ ಹಾಳು ಮಾಡ್ತಿದ್ದೀರಲ್ಲ ಅಂತ ಹೇಳ್ಕೊತಾ ಇರ್ತಾಳೆ. ಆಗ ಶಾಂತಿ, ಏನಂದ್ರಿ ಅಂತ ಕೇಳಿದಾಗ ಅಲ್ಲ ಟೀಚರ್, ನಿಮ್ಮ ಮನೆಯಲ್ಲಿ ನಿಮ್ಮ ಅಧಿಕಾರನೇ ನಡೆಯುತ್ತೆ ಅನ್ನೋದ್ರೊಳಗಡೆ ಬಂದ್ಬಿಟ್ಲಲ್ಲ ಟೀಚರ್ ಅವಳು ಅಂತ ಹೇಳಿದಾಗ ಶಾಂತಿ, ನೋಡಿ ಕರ್ಮ ಹೇಗೆಲ್ಲ ಇರುತ್ತೆ ಅಂತ ಭಯ ಆಗೋಗಿದೆ ವಿಶಾಲಾಕ್ಷಿ ಅವರೇ, ಇವಾಗ ಏನು ಪರಿಹಾರನೇ ಇಲ್ವಾ? ಮತ್ತೆ ಆ ಸ್ವಾಮೀಜಿನ ನೋಡಬಹುದಾ ಅಂತ ಕೇಳಿದಾಗ ಎಲ್ಲಿಂತ ಹುಡ್ಕೋದು ಟೀಚರ್ ಇವಾಗ ಅವ್ರನ್ನ ಅಂತ ಹೇಳಿದಾಗ ಶಾಂತಿ, ಅದ್ಯಾವುದೋ ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ಬರ್ತಾರಲ್ಲ ಅಲ್ಲೋದ್ರೆ ಅಂತ ಹೇಳಿದಾಗ ಬಿಡಿ ಟೀಚರ್ ಆ ವಿಷಯನ, ನಿಮ್ಗೇನು ಇವಾಗ ಮೀನಾಯಿಂದ ಮುಕ್ತಿ ಬೇಕು ತಾನೆ, ಅದಕ್ಕೆ ನಾನೇ ಏನಾದರೂ ಒಂದು ಉಪಾಯ ಮಾಡ್ತೀನಿ ಬಿಡಿ ಅಂತ ಹೇಳಿದಾಗ ಶಾಂತಿ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ವಿಶಾಲ್ ಅವರೇ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ತಾರಾ ಮಲಗಿರ್ತಾಳೆ. ಆ ಲೊಟ್ಟೆ ಅಂತ ಅನ್ನೋದು ಕನಸು ಬರುತ್ತೆ. ತಾರಾಗೆ ತಕ್ಷಣ ಎಚ್ಚರ ಆಗುತ್ತೆ. ಈ ಕಡೆ ಮನೋಜ್ಗೂ ಕೂಡ ಲೊಟ್ಟೆ ಅಣ್ಣ ಅಂತ ಹೇಳೋದು ಕನಸಿಗೆ ಬರುತ್ತೆ. ಹಾಗಾಗಿ ಇಬ್ಬರಿಗೂ ಕೂಡ ಒಂದೇ ಸರಿ ಎಚ್ಚರ ಆಗುತ್ತೆ. ಆಗ ಮನೋಜ್, ಯಾಕೆ ಪದೇ ಈ ಕನಸು ಕಾಡ್ತಾ ಇದೆ, ನನಗೆ ಏನಾಗ್ತಾ ಇದೆ ನನ್ನ ಲೈಫಲ್ಲಿ, ಈ ಲೈಫೇ ಚೆನ್ನಾಗಿಲ್ಲ ಕಣಪ್ಪ. ಕಡೆ ತಾರಾ ಅಂದ್ಕೊಂತಿರ್ತಾಳೆ, ಯಾಕೆ ನನಗೆ ಪದೇ ಲೊಟ್ಟೆ ಅನ್ನೋ ಪದನೇ ಕೇಳಿಸ್ತಾ ಇದೆ, ಆ ಪದಕ್ಕೂ ಇವ್ರಾಡೋ ಪದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ವಿಶಾಲಾಕ್ಷಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತವ. ಮೀನಾ ಓದ್ಯ ಪಿಚಾಚಿ ಅಂದ್ರೆ ಬಂದೆ ಗವಾಕ್ಷಿ ಅಂತ ಅನ್ನೋ ಹಾಗೆ ಮತ್ತೆ ಬಂದಿದೆಯಲ್ಲೇ, ಏನೇ ಮಾಡಿ ಸಾಯ್ಲಿ ಅಂತ ಅನ್ಕೊಂತಿರ್ತಾಳೆ. ಅಷ್ಟರೊಳಗಡೆ ಆಂಟಿ ಅಂತ ಹೇಳ್ಬಿಟ್ಟು ರೋಹಿಣಿ ಅಲ್ಲಿಗೆ ಬರ್ತಾಳೆ. ಕಾರ್ ಕಳಿಸಿ ಮತ್ತೆ ನನ್ನನ್ನು ಕರೆಸ್ಕೊಂಡ್ರಿ, ಏನ್ ವಿಷಯ ಅಂತ ಹೇಳ್ಬಿಟ್ಟು ರೋಹಿಣಿ ಕೇಳಿದಾಗ ವಿಶಾಲಾಕ್ಷಿ, ವಿಷ ಮತ್ತೆ ಗಂಟ್ಲಿಗೆ ಬಂದು ಕೂತಿದೆ, ಇಬ್ರು ನುಂಗಿ ಬದುಕೋದನ್ನ ಕಲಿಬೇಕು ಅಂತ ಹೇಳಿದಾಗ ರೋಹಿಣಿ, ಅರ್ಥ ಆಗ್ಲಿಲ್ಲ ಆಂಟಿ ಅಂದಾಗ ವಿಶಾಲು, ಆ ಮೀನಾ ಮತ್ತೆ ಬಂದು ನಿಮ್ಮ ಅತ್ತೆ ಮನೆ ಸೇರಿದಾಳೆ, ಇವನ ಅಪಶಕುನ ಅಂತ ಬಿಂಬಿಸಿದ್ವಿ, ಆದ್ರೆ ಆ ಸೂರ್ಯನ ಅಪ್ಪ ಅವಳ ಶಕ್ನನೇ ಬದಲಾಯಿಸಿದಾನೆ ಅಂದಾಗ ರೋಹಿಣಿ, ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರಲ್ಲ ಆಂಟಿ ಅಂತ ಹೇಳಿದಾಗ
ಆಕ್ಸಿಡೆಂಟ್ ಆಗಿತ್ತು, ಹಾಸ್ಪಿಟಲಿಗೆ ತಾನೇ ಸೇರಿದ್ದು, ಸುಡುಗಾಡಿಗಲ್ವಲ್ಲ ಅಂದಾಗ ರೋಹಿಣಿ ನಾವು ತಪ್ಪು ಮಾಡಿಬಿಟ್ವಿ ಅಂತ ಹೇಳ್ತಾಳೆ. ಯಾವ ತಪ್ಪು ಅಂತ ವಿಶಾಲಾಕ್ಷಿ ಕೇಳಿದಾಗ, ನಾವು ಮಾವನ್ಗೆ ಆಕ್ಸಿಡೆಂಟ್ ಮಾಡಿಸೋದ್ರ ಬದಲು ಆ ಮೀನಾಗೆ ಗುದ್ದಿಸ್ಬಿಡ್ಬೇಕಾಗಿತ್ತು, ತೊಲಗದು ಅಂತ ಹೇಳ್ತಾಳೆ. ಆಗ ವಿಶಾಲಾಕ್ಷಿ ಯೋಚನೆ ಮಾಡ್ತಾ ಇರ್ತಾಳೆ. ರೋಹಿಣಿ ಕೇಳ್ತಾಳೆ, ಯಾಕಂಟಿ ಹೀಗೆ ಯೋಚನೆ ಮಾಡ್ತಿದ್ದೀರಾ ಅಂತಂದಾಗ, ಈ ಉಪಾಯ ನನಗೆ ಹೊಳಿಲಿಲ್ವಲ್ಲ ಅಂತ. ಅಲ್ಲ, ಈಗಲೂ ನೀನು ಹೇಳಿದ ಕೆಲಸನ ಮಾಡಿಸ್ಬಿಡ್ಬೋದು ತಾನೆ ಅಂದಾಗ ರೋಹಿಣಿ, ಅಯ್ಯಯ್ಯೋ ನಾನು ಹೀಗೆ ಮಾಡ್ಬೋದಾಗಿತ್ತಲ್ವಾ ಅಂತ ಹೇಳಿದೆ ಅಷ್ಟೇ, ಕೆಲಸ ಮಾಡ್ತೀಯಾ ನೋಡೊಂದ್ಸರಿ ಅಂತ ಹೇಳಿದಾಗ, ಇಲ್ಲ ಆಂಟಿ ನಾನು ಮಾಡಲ್ಲ ಅಂತ ಹೇಳ್ತಾಳೆ. ಯಾಕಂದರೆ ಅದು ಕ್ರೈಮ್ ಆಗುತ್ತೆ, ನಾನು ಯಾರೋ ಒಬ್ರನ್ನ ಸಾಯಿಸಿ ಕ್ರಿಮಿನಲ್ ಆಗೋಂಥ ಸ್ಥಿತಿನಲ್ಲಿ ನಾನಿಲ್ಲ ಅಂತ ಹೇಳಿದಾಗ, ಹೌದು ಬಿಡಮ್ಮ, ನನಗೂ ಆ ಥರ ಕ್ರೈಮ್ ಮಾಡಿ ಅಭ್ಯಾಸ ಇಲ್ಲ, ಸೊ ಸರಿ ಆಯಿತು ನೀನಿನ್ನು ಹೊರಡು ಅಂತ ಹೇಳ್ತಾಳೆ. ಅವಳು ಹೋದ್ಮೇಲೆ, ಕ್ರಿಮಿನಲ್ ಅಲ್ವಾ ನೀನು, ಕ್ರೈಮ್ ಮಾಡಿ ಅಭ್ಯಾಸ ಇಲ್ವಾ, ಯಾರ ಹತ್ರ ಸುಳ್ಳು ಹೇಳ್ತೀಯೇ ಕ್ರಿಮಿ, ನಿನ್ನಂತ ಎಷ್ಟು ಇರುವೆಗಳಿಗೆ DDT ತಿನ್ಸಿಲ್ವೆ ನಾನು, ಮೀನಾ ಇಟ್ಟಿಗೆ ಕಟ್ಟಿಗೆ ಇಳ್ದು ಸಮಾಧಿ ನಿಂದು ಅಂತ ಮಾತಾಡ್ಕೊಂಡು ನಗ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ತಾರಾ ಕುತ್ಕೊಂಡೆ ನಿದ್ದೆ ಮಾಡ್ತಾ ಇರ್ತಾಳೆ. ಅದನ್ನ ನೋಡ್ಬಿಟ್ಟು ಶಾಂತಿ ಬಂದು ಅವಳ ತಲೆ ಮೇಲೆ ಕೈ ಇಡ್ತಾಳೆ. ಇಟ್ಟ ತಕ್ಷಣ ಅವಳಿಗೆ ಎಚ್ಚರಾಗಿ ಗಾಬರಿ ಆಗುತ್ತೆ. ತಾರಾ, ಯಾಕಮ್ಮ ಇಷ್ಟೊಂದು ಭಯಪಟ್ಟೆ ಅಂತ ಕೇಳಿದಾಗ, ರಾತ್ರಿ ಎಲ್ಲ ಏನೋ ಒಂಥರ ಕೆಟ್ಟು ಕನಸು ಬಿದ್ದಿತ್ತು, ತಕ್ಷಣ ಎಚ್ಚರ ಆಯಿತು, ಹಾಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೆ, ನಿದ್ದೆ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಸರಿನಮ್ಮ ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋ ಅಂತ ಹೇಳಿದಾಗ, ಇಲ್ಲ ಎಚ್ಚರ ಆಗಿದೆ, ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತೀನಿ ಅಂತ ಹೇಳ್ತಾಳೆ. ಅಷ್ಟರೊಳಗಡೆ ಮೀನಾ ಬರ್ತಾ ಇರ್ತಾಳೆ. ಆಗ ಶಾಂತಿ, ನೀನು ಯಾಕಮ್ಮ ಹಾಕ್ಬೇಕು, ಆ ನಂಗ್ಲಿ ಹಾಕ್ತಾಳೆ ಬಿಡು ಅಂತ ಹೇಳಿದಾಗ, ತಾರಾ, ನಿಮ್ಮ ಮೇಲಿರೋ ಕೋಪಕ್ಕೆ ಅವ್ರೇನಾದರೂ ಹಾಳು ಮಾಡಿಬಿಟ್ರೆ ಕೆಲಸನ, ನಾನು ಹುಲ್ಲಾಕಲ್ಲ, ಹಾಲು ಕೊಡು ಹಸು ಅಂತಂದರೆ ಕೊಡುತ್ತಾ, ಅವರು ಬೇಡ ಅಂದಮೇಲೆ ಅವ್ರ ಹತ್ರ ಯಾವ ಸೇವೆನೂ ಮಾಡಿಸ್ಕೋಬಾರ್ದು. ನಾನು ಮಾಡೋ ತಿಂಡಿ ತಿನ್ನಲ್ಲ, ಆದರೆ ನಾನು ಒರೆಸೋ ನೆಲದ ಮೇಲೆ ಓಡಾಡ್ತಾರೆ, ಅವರ ಮನಸ್ಸಲ್ಲಿ ನೀವೆಷ್ಟು ಚಿಕ್ಕವರಾಗ್ಬಿಡ್ತೀರಾ ಅಲ್ವಾ, ಅವರನ್ನೇ ಬೇಡ ಅಂದವರು ಅವ್ರ ಕೈಲಿ ಕೆಲಸ ಮಾಡಿಸ್ಕೊಳ್ಳೋದು ಎಷ್ಟು ಸರಿ ಅಂದಾಗ ಶಾಂತಿ, ಹೌದಮ್ಮ ಕರೆಕ್ಟು ಕಣಮ್ಮ ಕರೆಕ್ಟು, ಆ ಬಳೆ ತೊಡೋ ಕೈಗಳು ನಾನು ಮತ್ತು ಆ ನಂಗ್ಲಿ ಅಂತ ಹೇಳಬೇಕಾದ್ರೇ ಅವ್ರು ಮಾತಲಿಲ್ಲ ಅಂದ್ರೇನಾಯ್ತು, ನೀವೇ ಮಾಡಿದ್ರಾಯ್ತು, ಹೊರಗಡೆ ಬಾಗಿಲಿಗೆ ನೀರು ಹಾಕಿ ಸೌತಡ್ಗ ಗಣಪತಿಗೆ ಹರಕೆ ಹೊತ್ತರೆ ಬೇಗ ಹುಷಾರಾಗ್ತಾರಲ್ವ ಅಪ್ಪ ಅಂದಾಗ ಶಾಂತಿ, ಹೌದು ಕಣಮ್ಮ ಹೌದು, ನೀನು ಹೇಳೋದೇ ಸರಿ, ಗಂಟೆ 5 ಆಗಿದೆ, ನಾನೇ ಮಾಡಿಬಿಡ್ತೀನಿ ಅಂದಾಗ ತಾರಾ, ಬೇಜಾರಾಗಬೇಡಿ ಅಂತ ಹೇಳಿದಾಗ ಶಾಂತಿ, ನಾನು ಯಾಕಮ್ಮ ಬೇಜಾರಾಗಲಿ, ತಾಳಿ ಉಳಿಸಿದ ದೇವತೆ ನೀನು, ನನಗೆ ಏನೂ ಬೇಜಾರಿಲ್ಲ, ಸರಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡ ಮೀನಾಗೆ ತುಂಬ ಬೇಜಾರಾಗುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಶಾಂತಿ ಬಾಗಿಲಿಗೆ ನೀರು ಹಾಕ್ತಾ ಇರ್ತಾಳೆ. ಆಗ ತಾರಾ ರಂಗೋಲಿ ಪುಡಿ ತೊಗೊಂಡು ಬರ್ತಾಳೆ. ಶಾಂತಿ ನೋಡ್ಬಿಟ್ಟು, ಅಯ್ಯಯ್ಯೋ ನೀನು ಯಾಕಮ್ಮ ಬರೋಕ್ಕೆ ಹೋದೆ, ಇಷ್ಟೊತ್ತಿನಾಗ ಹೋಗಮ್ಮ ಓದ್ಕೊಂಡು ಮಲ್ಕೋ ಅಂತ ಹೇಳಿದಾಗ, ತಾರಾ, ಅವರು ರಂಗೋಲಿ ಪುಡಿ ಕೊಟ್ಟರು, ಅದಕ್ಕೆ ಕೊಡ್ಲಿಕ್ಕೆ ಬಂದೆ ಅಂತ ಹೇಳಿದಾಗ, ಯಾರಮ್ಮ ಅಂತ ಕೇಳಿದಾಗ ಹಿಂದೆನೇ ಮೀನಾ ಬರ್ತಾಳೆ. ಮೀನಾನ ನೋಡ್ಬಿಟ್ಟು, ಅಯ್ಯಯ್ಯಯ್ಯಯ್ಯ, ಹಾಯಾಗಿ ಹೋಗಿ ಮಲ್ಕೋ ಅಂದ್ರೂ ನಡುಬಾರನ ನಿನಗೆ, ಮಿಲ್ಟ್ರಿ ಹೋಟೆಲ್ ಹುಡ್ಕೊಂಡು ಮೇಕೆ ತಾನಾಗೆ ಬರಬಾರ್ದು ಕಣೆ. ಆಗ ತಾರಾ, ನಿಜಾನೇ ಅಂತ ಹೇಳಿ ಮೀನಾ ಹತ್ರ ಹೋಗ್ಬಿಟ್ಟು, ಮೀನಾ ಅವರೇ ಯಾಕೆ ಇವ್ರು ಬಂದು ಮಾಡೋ ಕೆಲಸಕ್ಕೆಲ್ಲ ತೊಂದರೆ ಕೊಡ್ತೀರಾ, ದಯವಿಟ್ಟು ಹೊರಡಿ, ನೀವು ಹೊರಡಿ ಅಂದೆ ಅಂತ ಹೇಳಿದಾಗ ಮೀನಾಗೆ ತುಂಬ ಬೇಜಾರಾಗಿ ಒಳಗಡೆ ಹೊರಟೋಗ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ತಮಗೆಲ್ಲ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ.